ನನ್ನ ಡೇ ಬಂದ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎದ್ದೊಳಕ್ಕೆ ಮೂಡಿಲ್ಲ, ನಾನು ಎದ್ದೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ. ಎದ್ದಿದ ತಕ್ಷಣ ಅಂತೂ ಯಾವ ಕೆಲಸ ಮಾಡೋಕ್ಕೂ ಮೂಡೇ ಇರಲ್ಲ, ಹಾಗಾಗಿ ನಿದ್ದೆ ಕೂಡ ಇನ್ನೂ ಹೋಗಿರಲ್ಲ. ಮುಖ ತೊಳ್ಕೊಂಡ್ಬಿಡ್ತೀನಿ, ನಿದ್ದೆ ಹೊರಟಾಗುತ್ತೆ. ತಣ್ಣೀರು ಬೀಳ್ತಿದ್ದಂಗೆ ನಿದ್ದೆ ಹೊರಟೋಗುತ್ತೆ. ಎದ್ದಿದ ತಕ್ಷಣ ಮುಖ ತೊಳ್ಕೊಂಡ್ಬಂದ್ಬಿಟ್ರೆ ನಿದ್ದೆ ಎಲ್ಲ ಹೊರಟೋಗ್ಬಿಡುತ್ತೆ. ಹಾಗಾಗಿ ಮುಖನ ತೊಳ್ಕೊಂಡು ಎದ್ದೊಳಕ್ಕೆ ಮೂಡಿರಲ್ಲ, ಏನು ಮಾಡೋಕ್ಕಲ್ಲ, ಎದ್ದೊಳ್ಬೇಕು ಪೂಜೆ ಮಾಡೋಕ್ಕೋಸ್ಕರ. ಮುಖ ತೊಳ್ಕೊಂಡ್ರೆ ನಿದ್ದೆ ಫುಲ್ ಹೊರಟೋಗ್ಬಿಡುತ್ತೆ. ತಣ್ಣೀರ ಮುಖ ತೊಳ್ಕೊಂಡ್ರೆ ಮುಖ ಎಲ್ಲ ತೊಳ್ಕೊಂಡಿಲ್ಲ. ಇವಾಗ ಏನೇನು ಕೆಲಸ ಇದೆಯೋ ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಬೇಕು. ಮುಖ ತೊಳ್ಕೊಂಡು ಸ್ವಲ್ಪ ಆಚೆ ಓಡಾಡ್ಕೊಂಡ್ಬಂದರೆ ಆ ಚಳಿಗೆ ನಿದ್ದೆ ಎಲ್ಲ ಹೊರಟೋಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಓಡಾಡಿಕೊಂಡು ಬಂದೆ ಕೆಳಗಡೆ. ಈಗ ಅಡುಗೆ ಮನೇಲಿ ಹೋಗ್ಬಿಟ್ಟು ಬಿಸಿನೀರು ಕಾಸ್ಕೊಂಡು ಕುಡಿಬೇಕು. ಮೊದಲು ಬಿಸಿನೀರು ಕುಡಿದ್ಬಿಟ್ಟು ಎಲ್ಲ ಕೆಲಸನೂ ಸ್ಟಾರ್ಟ್ ಮಾಡೋದು. ಬಿಸಿನೀರು ಕುಡಿದ್ಬಿಡೋಣ, ಚಳಿ ಸ್ವಲ್ಪ ಹೋಗುತ್ತೆ ಬಿಸಿನೀರು ಕುಡಿಯೋದ್ರಿಂದ. ಇದಕ್ಕೆ ಅರ್ಧ ನಿಂಬೆನೂ ಒಂದು ಸ್ಪೂನು ಜೇನುತುಪ್ಪನ ಹಾಕೊಂಡು ಕುಡಿತೀನಿ. ನಿಂಬೆಹಣ್ಣು ಮತ್ತು ಜೇನುತುಪ್ಪ ಹಾಕ್ಕೊಂಡಿರೋ ನೀರನ್ನ ಕುಡ್ಕೊಬಿಡ್ತೀನಿ. ಆಮೇಲೆ ಕೆಲಸ ಎಲ್ಲ ಮಾಡ್ಕೊಳ್ಳೋದು. ಆಚೆ ಹೋಗ್ಬಿಟ್ಟು ಡೋರೆಲ್ಲ ಓಪನ್ ಮಾಡಿ, ಇನ್ನೂ ಕತ್ತಲಿದೆ, ಭಯ ಆಗ್ತಿದೆ. ಹೋಗಿ ನೀರೆಲ್ಲ ಹಾಕ್ಬಿಟ್ಟು ಆಚೆಲ್ಲ ತೊಳೆದ್ಬಿಟ್ಟು ಬರ್ತೀನಿ. ಆಮೇಲೆ ಒಳಗಡೆ ಕ್ಲೀನ್ ಮಾಡ್ಕೊತೀನಿ.
ನಾನಿವತ್ತು ಇದು ಬ್ಲೌಸ್ ಹಾಕೊತಾ ಇದ್ದೀನಿ. ಇದು ಆನ್ಲೈನಲ್ಲಿ ತರಿಸಿರೋದು. 200 ಸಮಥಿಂಗ್ ಅಷ್ಟೇ. ತುಂಬಾ ಚೆನ್ನಾಗಿದೆ. ಇದನ್ನು ವೇರ್ ಮಾಡ್ತಾ ಇದ್ದೀನಿ ಇವತ್ತು. ಇದನ್ನು ಹಾಕ್ಕೊಂಡು ಸ್ಯಾರಿನ ಹಾಕೋತಾ ಇದ್ದೀನಿ ಪೂಜೆ ಮಾಡೋಕ್ಕೆ. ಈ ರೀತಿ ಬರುತ್ತೆ. ಹಿಂದೆ ಉಕ್ಸ್ ಬರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ಉಟ್ಕೊಂಡು ಕೂಡ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಈ ರೀತಿ ಇದೆ. ವೇರ್ ಮಾಡೋದ್ರಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿ ಇದೆ. ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಬ್ಲೌಸು ಈ ಥರ ಬಂದಿದೆ. ನಾನು ಇದನ್ನು ಮೀಶೋದಿಂದ ಪರ್ಚೇಸ್ ಮಾಡ್ಕೊಂಡಿರೋದು. ತುಂಬಾ ಚೆನ್ನಾಗಿದೆ. ಹೇಗಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡಿ. ಹಾಗೆ ಈ ಬ್ಲೌಸ್ನ ಯಾವ ಸೀರೆಗೆ ಬೇಕಾದ್ರೂ ಮ್ಯಾಚ್ ಮಾಡಿಕೊಂಡು ಉಟ್ಕೋಬೋದು. ನಾನು ಇದನ್ನು ಬ್ಲ್ಯಾಕ್ ತರಿಸ್ಕೊಂಡಿದ್ದೀನಿ. ಕಲರ್ ಕೂಡ ಸಿಗುತ್ತೆ. ಹಾಗೆ ಇವತ್ತು ಟಿಫನ್ಗೆ ಅಂತ ಹೇಳ್ಬಿಟ್ಟು ಬಿಸಿಬೇಳೆಭಾತನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ದಿನ ಆಗಿತ್ತು ನಮ್ಮ ಮನೇಲಿ ಬಿಸಿಬೇಳೆಭಾತ್ ಮಾಡಿ. ಹಾಗಾಗಿ ಪಾಪು ಕೂಡ ಕೇಳ್ತಾ ಇದ್ದ ಬಿಸಿಬೇಳೆಭಾತ್ ಮಾಡಿ ಮಮ್ಮಿ ಅಂತ. ಹಾಗಾಗಿ ಬಿಸಿಬೇಳೆಭಾತನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಎಲ್ಲ ತರಕಾರಿನೆಲ್ಲ ತೊಳ್ಕೊಂಡು ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಎಷ್ಟು ಹೇಳಿದ್ರಿಂದ? 36. ಚಳಿ ಆಗುತ್ತಲ್ಲ? 28. ವಿಡಿಯೋ ಮಾಡಿಕೊಂಡು ಮಕ್ಕಳಿಗೆ ಸ್ನಾನ ಕೂಡ ಮಾಡಿಸೋಕ್ಕಾಗಲಿಲ್ಲ. ಅವ್ರ ಡ್ಯಾಡಿನೇ ಮಾಡಿಸಿದ್ರು. ನಾನು ರೆಡಿ ಮಾಡ್ಕೊತಿದ್ದೀನಿ ಅಷ್ಟೇ. ನಾನು ಅಡುಗೆ ಮಾಡೋಷ್ಟಕ್ಕೆ ಅವರು ಸ್ನಾನ ಎಲ್ಲ ಮಾಡಿಸಿ ಕಳಿಸಿದ್ರು. ಹಾಗೆ ಒರೆಸಿ ಎಲ್ಲ ಬಟ್ಟೆ ಇಡ್ತಾ ಇದ್ದೀನಿ. ಬಾರ
ಅದೇನೋ ಗೊತ್ತಿಲ್ಲ, ಅರ್ಜೆಂಟಿಗೆ ಏನಾದರೂ ಮಾಡಿದ್ರೆ ಚೆನ್ನಾಗೇ ಇರುತ್ತೆ ಅಂತ ಅನ್ಕೋತೀನಿ. ಇವತ್ತು ವಿಡಿಯೋ ಮಾಡ್ಕೊಂಡು ತುಂಬಾ ಲೇಟ್ ಆಗಿಬಿಟ್ಟಿತ್ತು, ಹಾಗಾಗಿ ಅರ್ಜೆಂಟಲ್ಲಿ ಅಂತ ಹೇಳ್ಬಿಟ್ಟು ಮಾಡಿದೆ. ಆದರೆ ತುಂಬಾ ಚೆನ್ನಾಗಿ ಬಂದಿತ್ತು ಬಿಸಿಬೇಳೆಬಾತು, ಎಲ್ಲರೂ ಇಷ್ಟಪಟ್ಟರು. ನನ್ನ ಟ್ವಿನ್ಸಲ್ಲಿ ಫಸ್ಟ್ನೇ ಬೇಬಿ ಇದ್ದಾನಲ್ಲ, ಅವನಂತೂ ತುಂಬಾ ಇಷ್ಟಪಟ್ಟ, 2-3 ಸಲ ಹಾಕಿಸ್ಕೊಂಡು ತಿಂದ. ಖುಷಿ ಆಯಿತು ತುಂಬ ಚೆನ್ನಾಗಿದೆಯಲ್ಲ ಅಂತ ಹೇಳಿ. ಅಯ್ಯೋ ಇದು ನೋಡಿ, ನಾನು 3ನೇ ಮಗನಿಗೆ ಗೊತ್ತೇ ಇಲ್ಲ ನಾನು ತಿಂಡಿ ಮಾಡಿದ್ದೀನಿ ಅಂತ. ಹಾಂ, ಏನದು ಮಾಡಿರೋದು? ಬಿಸಿಬೇಳೆಬಾತು. ಬೇಗ ತಿನ್ನು, ಟೈಮ್ ಆಗುತ್ತೆ. ಅದೇನೋ ಗೊತ್ತಿಲ್ಲ, ನಾವು ಟೈಮ್ ಇಲ್ಲ ಬೇಗ ಮಾಡಿಬಿಡೋಣ ಅಂದ್ಕೊಂಡಾಗ ಏನಾದರೂ ಒಂದು ಎಡವಟ್ಟು ಆಗ್ತಾನೆ ಇರುತ್ತೆ. ಫಸ್ಟು ಬೇಗ ಅಡುಗೆ ಮಾಡೋಣ ಅಂತ ಹೋದೆ. ವಿಡಿಯೋ ಮಾಡಿಕೊಂಡು ಸ್ವಲ್ಪ ಜಾಸ್ತಿನೇ ಲೇಟ್ ಆಗಿಬಿಟ್ಟು ಅಡುಗೆ ಮಾಡೋಣ ಅಂತ ಹೋದೆ. ಕುಕ್ಕರಿಂದ ಸ್ವಲ್ಪ ನೀರೆಲ್ಲ ಜಾಸ್ತಿ ಲೆಕ್ಕಾಗ್ಬಿಟ್ಟು ಸ್ಟವ್ ಮೇಲೆಲ್ಲ ಆಗ್ಬಿಟ್ಟು ಹರ್ಕೊಂಬಂದ್ಬಿಟ್ಟಿತ್ತು. ಅದೊಂದು ಕೆಲಸ ಆಯಿತು. ಮತ್ತು ಅದನ್ನು ಕ್ಲೀನ್ ಮಾಡಿ ಬಂದೆ. ಇವಾಗ ಇವರು ನಾನು ರೆಡಿ ಆಗೋಣ ಮಠಕ್ಕೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಿದ್ರೆ ಇವ್ರು ನನ್ನ ಕೆಲಸ ಕೊಟ್ಟರು ನನಗೆ. ಎತ್ತಾಕೋ, ಹೊಡೆದಾಕಿರೋದು ನೀನು ತಾನೆ? ನೀನಲ್ವೇನು ಹೊಡೆದಾಕಿರೋದು? ಎತ್ತಾಕೋ. ಯಾರು ಹೊಡೆದಾಕಿದ್ದು? ಯಾಕಮ್ಮ ಹೊಡೆದಾಕಿದ್ದು? ಬಾ ಎತ್ತಾಕೋ, ಬಾ. ಗ್ಲಾಸ್ ಐತೆ ಅಂತ ಗೊತ್ತಿತ್ತು ತಾನೆ? ಬಿಡಮ್ಮ ಹೋಗ್ಲಿ, ಚುಚ್ಚುತ್ತದೆ, ಆಮೇಲೆ ಎತ್ತಾಕ್ತೀನಿ, ಬಾ ಸ್ಕೂಲಿಗೆ ಹೋಗೋಣ, ಲೇಟ್ ಆಗುತ್ತೆ. ಹಾಗೆ ಗ್ಲಾಸ್ನು ಕೂಡ ಹೊಡೆದಾಕ್ಬಿಟ್ಟು ಇದೊಂದು ಕೆಲಸನ ನನಗೆ ಮಾಡಿಬಿಟ್ಟು ಹೋಗಿದ್ದಾರೆ. ಖಾಲಿ ಏನಕ್ಕೆ ಬ್ರಷ್ ತಗೊಂಡಿರೋದು? ಸ್ಮೈಲ್ ಸ್ಮೈಲ್ ಸ್ಮೈಲ್. ಏನಂತ ಕೇಳ್ಕೊಂಡಮ್ಮ? ಏನಂತ ಕೇಳ್ಕೊಂಡೆ? ಏನಂತ? ಕಾಪಾಡಪ್ಪ ಸ್ವಾಮಿ ಅಂತ ಕೇಳ್ಕೊಂಡ? ಇದ್ರ ಸಾಕು. ಆಯ್ತು. ಸ್ಕೂಲ್ಗೆಲ್ಲ ಬಿಟ್ಬಿಟ್ಟು ಬಂದುಬಿಟ್ಟು ಹುಡುಗರೆಲ್ಲ ಕಳಿಸಿದ್ದಾದಮೇಲೆ ಟಿಫನ್ನ ತಿಂತೀನಿ. ಟಿಫನೆಲ್ಲ ಮುಗಿಸ್ಕೊಂಡು ನೆಮ್ಮದಿಯಾಗಿ 1 ಕಪ್ಪು ಕಾಫಿ ಕುಡಿತೀನಿ ಈಸಿಯಾಗಿ. ಅದೇನೋ ಬೆಳಗ್ಗೆ ಒಂದು ಸಲ ಕುಡ್ದಿರ್ತೀನಿ, ಆದರೆ ಫ್ರೀಯಾಗಿ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಕುಡಿದ್ರೆ ಏನೋ ಒಂಥರ ಸಮಾಧಾನ ಸಿಗುತ್ತೆ. ಹಾಗಾಗಿ ಈಗ ಟೀನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನೋಡಿದ್ರಲ್ಲ ನನ್ನ ಬೆಳಗಿನ ರೊಟೀನ್ ಹೇಗಿರುತ್ತೆ. 4 ಗಂಟೆಯಿಂದ 11 ಗಂಟೆವರೆಗೂ ಇದೇ ರೀತಿ ನನ್ನ ರೊಟೀನ್ ಇರುತ್ತೆ. ಅದರಲ್ಲೂ ಗುರುವಾರ ಮಾತ್ರ ಸ್ಪೆಷಲಾಗಿ ಪೂಜೆ ಕೂಡ ಇರುತ್ತೆ. ನೋಡಿದ್ರಲ್ಲ, ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.